ಎಡಪಾಲ ಸಮಸ್ತ ಕೋಆರ್ಡಿನೇಷನ್ ಸಮಿತಿ ವತಿಯಿಂದ ಏರ್ಪಡಿಸಿದ್ದ ವಾರ್ಷಿಕ ಮಜ್ಲಿಸ್ ಸುನ್ನೂರ್ ಹಾಗೂ ಇಫ್ತಾರ್ ಕೂಟ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಎಡಪಾಲ ಅಂಡತುಮಾನಿ ದರ್ಗಾ ಶರೀಫ್ನಲ್ಲಿ ಜಿಯಾರತ್ಗೆ ಹಾಗೂ ಜುಮ್ಮಾ ಮಸೀದಿ ಆವರಣದಲ್ಲಿ ನಡೆದ ಮಜ್ಲಿಸ್ ಸುನ್ನೂರ್ ಆಧ್ಯಾತ್ಮಿಕ ಮಜ್ಲಿಸಿಗೆ ಮುದರ್ರಿಸ್ ಶೈಖುನಾ ನಿಜಾರ್ ಫೈಜಿ ಅವರು ನೇತೃತ್ವ ವಹಿಸಿದರು. ಪೋಯಪಳ್ಳಿ ಮುಸ್ಲಿಂ ಜಮಾತ್ ಅಧ್ಯಕ್ಷರಾದ ಬಶೀರ್ ಹಾಜಿ ಕೆಎ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮದ ಉದ್ಘಾಟನೆಯಿಂದ ಕೊಡಗು ಜಿಲ್ಲಾ ನಾಯಿಬ್ ಕಾಜಿ ಹಾಗೂ ಸಮಸ್ತ ಮುಷಾವರ ಸದಸ್ಯರಾದ ಎಂಎಂ ಅಬ್ದುಲ್ಲಾ ಫೈಜಿ ಅವರು ಉದ್ಘಾಟಿಸಿ ಮಾತನಾಡಿದರು. ಎಸ್ವೈಎಸ್ ಕೊಡಗು ಜಿಲ್ಲಾಧ್ಯಕ್ಷ ಸಿಪಿಎಂ ಬಶೀರ್ ಹಾಜಿ, ಎಡಪಾಲ ಎಸ್ವೈಎಸ್ನ ಕಾರ್ಯದರ್ಶಿ ಅಬೂಬಕರ್ ಮುಸ್ಲಿಯಾರ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ಸಂಜೆ 4 ಗಂಟೆಗೆ ಕೇರಳದ ವಾಗ್ಮಿ ಮೊಹಮ್ಮದ್ ಹನೀಫ್ ನಿಜಾಮಿ ಮುಖ್ಯ ಭಾಷಣ ನಡೆಸಿ ಹಿರಿಯರಿಗೆ ಗೌರವ ಕೊಟ್ಟು ಮುನ್ನಡೆಯಬೇಕೆಂದರು. ഞമ്മ ഇന്ന് ഒരാളെ ബഹുമാനിച്ചെങ്കിൽ ഞങ്ങളെ പ്രകേട് ബഹുമാനിക്കപ്പെടും. ഞമ്മ ഇന്ന് ഒരാളെ അനാദരിച്ചെങ്കിൽ, അവഗണിച്ചെങ്കിൽ ഞങ്ങൾക്ക് വയസ്സാകുമ്പോ ഞങ്ങളെ ജനങ്ങൾ അവഗണിക്കും. ഒരു വയസ്സിന് ബസ്സിൽ കയറി മരുന്നെല്ലാം വീങ്ങിട്ട് ബസ്സിൽ കയറുന്നെന്ന് തോന്നുന്ന അയാൾ കയ്യിലിച്ച് പാട്ടും കൊട്ടെല്ലാം ഉണ്ട്. അയാൾ ബസ് കയറിയിട്ടാകുമ്പോ ബസ്സിൽ സീറ്റില്ല, ഫുൾ. നോക്കുമ്പോ പഴയ സ്വഭാവമൊന്നും കാട്ടാൻ പാടില്ല. ഇനി ആചാരങ്ങളിലൊന്നും കുറവ് വരുത്താൻ പാടില്ല. ഇനി നിസ്കാരങ്ങളാക്കാൻ പാടില്ല. ഇനി ബന്ധങ്ങളൊന്നും മുറിക്കാൻ പാടില്ല. ഇനി പെരുമാറ്റം മോശമാക്കാൻ പാടില്ല. നന്നാക്കണം, വലിയവരെ കാണുമ്പോൾ ബഹുമാനിക്കണം. ಕಾರ್ಯಕ್ರಮದಲ್ಲಿ ಊರಿಂದ ಸಾಧನೆ ಮಾಡಿದ ಹಾಗೂ ಉನ್ನತ ಬಿರುದು ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭ ಜಮಾತ್ ಉಪಾಧ್ಯಕ್ಷ ಉಮರ್ ಹಾಜಿ, ಪ್ರಧಾನ ಕಾರ್ಯದರ್ಶಿ ರಫೀಕ್, ಕೋಶಾಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಕಡಂಗ, ಮೊಯ್ಯುದ್ದೀನ್, ಜಮಾತ್ ಅಧ್ಯಕ್ಷ ಅಬ್ದುಲ್ಲಾ, ಸದರ್ ಮುಅಲ್ಲಿಂ ಹಮೀದ್ ಫೈಜಿ, ಸಮಸ್ತ ಕೋಆರ್ಡಿನೇಷನ್ ಅಧ್ಯಕ್ಷ ಶಮೀಂ, ಕಾರ್ಯದರ್ಶಿ ಜಲೀಲ್, ಕೋಶಾಧಿಕಾರಿ ಶರಫುದ್ದೀನ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನೆಲ್ ನ್ಯೂಸ್, ಜಕರಿಯಾ, ನಾಪಕ್ಲು.